ಈಗ ಆಹಾರನೇ ಔಷಧಿಯಾಗಿ ಬಳಸುವಂತ ಒಂದು ಪದ್ಧತಿ. ಒಂದೊಂದು ಗಿಡ 1 ಲೀಟರ್ ನೀರ್ ಬಿಡಬಹುದು ಒಂದ್ ದಿವಸದಲ್ಲಿ. ನಾವು ಮನುಷ್ಯರ ತಲೆ ಮೇಲೆ ಹೊತ್ತಿರುವಂತಹ ಹೂವನ್ನೇ ಮತ್ತೆ ತಿರಿ ದೇವರಿಗೆ ಹಾಕೋದು ಅದಲ್ಲ. ನಾವೇ ಬೆಳ್ಕೊಂಡ್ರೆ ಅದು ಶ್ರೇಷ್ಠ. ನಮ್ಗೆ ಬೇಕಾದಂತಹ ಒಂದು ಶುದ್ಧವಾದಂತಹ ತರಕಾರಿಯನ್ನ ನಾವು ಸಾಕಷ್ಟು ಬೆಳ್ಕೋಬಹುದು. ಟೆರೆಸ್ ಗಾರ್ಡನ್ ಅಂದ್ರೆ ಏನು, ಅದ್ರ ಬಗ್ಗೆ ಉಪಯೋಗ ಏನು ಅಂತೆಲ್ಲ ಸ್ವಲ್ಪ ಹೇಳ್ತೀರಾ? ಟೆರೆಸ್ ಗಾರ್ಡನ್ ಅಂದ್ರೆ ನಾವು ಇರುವ ಚಿಕ್ಕ ಜಾಗದಲ್ಲೇ, ಈಗ ಪೇಟೆ ಪಟ್ಟಣಗಳಲ್ಲಿ ಇರೋ ಚಿಕ್ಕ ಜಾಗದಲ್ಲಿ ನಾವು ತಮಗೆ ಬೇಕಾದಂಥ ಕೆಲವೊಂದಷ್ಟು ಗಿಡಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಟೆರೆಸ್ ಗಾರ್ಡನ್ನು ಅಂತ ಹೇಳ್ತಾರೆ. ಇದು ನೋಡು, ಇದು ದಾಸವಾಳ ಗಿಡ. ಇದನ್ನು ಆರಾಮಾಗಿ ಬೆಳೆಬಹುದು. ಇದು ದೇವರಿಗೆ ಹೂವಿನ ಸಂಗಡ ನಮ್ಗೆ ಔಷಧಿನೂ ಹೌದು. ದೇಹ ಹೀಟ್ ಆದರೆ, ನಾವು ಗರಂ ಅಂತ ಹೇಳ್ತೇವೆ, ಹೀಟ್ ಆದರೆ ಆವಾಗ ಇದ್ರೆ ಈ ಎಲೆಯನ್ನು ತೆಕ್ಕೊಂಡು ಇದನ್ನು ನೀರಲ್ಲಿ ಗಿವುಚಿ ಅದ್ರ ಒಂದು ರಸ ಕುಡಿಯೋದ್ರಿಂದ ದೇಹ ತಂಪುಗೊಳಿಸುವಂಥದ್ದು. ಆನಂತರ ಕೆಮ್ಮು ಕಡಿಮೆ ಮಾಡುತ್ತೆ ಆ ರಸ ಕುಡಿಯೋದ್ರಿಂದ. ಬಹಳ ಒಂದು ಉಪಯೋಗವಾದಂಥ ಒಂದು ಗಿಡ ದಾಸವಾಳ. ಇದು ನೋಡು, ಸೀತಾ ಅಶೋಕ ಅಂಥೇಳಿ. ಸೀತಾ ಅಶೋಕ ಅದು ಸೀತೆ ಅಶೋಕವನದಲ್ಲಿ ಇದ್ಲು ಲಂಕಾದಲ್ಲಿ ಹೇಳ್ತಾರಲ್ಲ, ಅದು ಇದೇ ಗಿಡದ ವನದಲ್ಲಿ. ಈ ಗಿಡದ ಹವಾ ಸಹಿತ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಔಷಧೀಯವಾಗಿ ಉಪಯೋಗ ಆಗುವಂಥದ್ದು. ಹೆಣ್ಣು ಮಕ್ಕಳು ಬಹಳಷ್ಟು ಒಂದು ರೋಗಗಳನ್ನು ಅಥವಾ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು. ಹಾಗಾಗಿ ಇದಕ್ಕೆ ಸೀತಾ ಅಶೋಕ ಅಂತೇಳಿ ಹೆಸರು ಬಂದಿರೋದು. ಇದನ್ನು ಸಹಿತ ನಾವು ಹಂಗೆ ಕುಂಡಗಳಲ್ಲಿ ಬೆಳೆಸಬಹುದು. ಇದು ನೋಡು, ಇದು ಮನೋರಂಜನಿ ಅಂತೇಳಿ. ಇದು ಮನೋರಂಜನೆ ಅಂತೇಳಿ. ಇದು ಸ್ವಲ್ಪ ದೊಡ್ಡ ಮರಕ್ಕಿದ್ರೆ ಬಳ್ಳಿ ಆಗುವಂಥದ್ದು. ಇದ್ರ ಹೂವು 2 ಕಿಲೋಮೀಟರ್ ತನಕ ಅದರ ಒಂದು ಸುವಾಸನೆಯನ್ನು ಗಳಿಸ್ತದಂತೆ, ಗಾಳಿಯಲ್ಲಿ ತೇಲಿ ಬಿಡುವಂಥದ್ದು. ಅಷ್ಟೊಂದು ಸುವಾಸನೆಯ ಒಂದು ಹೂವು ಅದು. ನೋಡೋಣ, ಟೆರೆಸ್ ಗಾರ್ಡನ್ ಮೇಲೆ ಗಾರ್ಡನ್ ತಯಾರು ಮಾಡಬಹುದು ಅಂತೇಳಿ ಮಾಡ್ತಾ ಇರುವಂಥದ್ದು. ಇದು ಗೊತ್ತಲ್ವಾ, ಶುಂಠಿ ಗಿಡ ಅಂತೇಳಿ. ನಾವು ಶುಂಠಿ ಆಹಾರದಲ್ಲಿ ಬಳಸಲೇಬೇಕಾದ್ದು. ಯಾವತ್ತಿಗೂ ನಮ್ಮ ಒಂದು ಭಾರತೀಯ ಆಹಾರದಲ್ಲಿ ಶುಂಠಿ ಸಾಂಬಾರುಗಳು, ಶುಂಠಿ, ಜೀರಿಗೆ, ಸಾಸಿವೆ, ಅರಿಶಿನ ಇಂಥವುಗಳು. ಶುಂಠಿ ನೋಡಿ ಹೆಂಗೆ ಬಂದಿದೆ ಅಂತೇಳಿ. ಇದನ್ನು ನಾವು ಆರಾಮಾಗಿ ನಮಗೆ ಟೆರೆಸ್ ಗಾರ್ಡನ್ನಲ್ಲಿ ನಾವು ಆರಾಮಾಗಿ ಬೆಳೆಸ್ಕೋಬಹುದು. ಇರುವಂತಹ ಒಂದು 10 ಅಡಿ 20 ಅಡಿ ಜಾಗ ಇದ್ರೂ ಸಾಕು. ಟೆರೆಸ್ ಮೇಲೆ ನಾವು ಬಹಳಷ್ಟು ಗಿಡಗಳನ್ನ ಬೆಳೆಸ್ಕೋಬಹುದು. ಇದು ನೋಡು, ಇದು ಯಾವ ಗಿಡ ಅಂತ ಗೊತ್ತಾ? ಇದು ನುಗ್ಗಿ, ಮೊರಿಂಗಾ ಅಂತೇಳಿ ಇಂಗ್ಲಿಷಲ್ಲಿ. ಇದು ದಿವ್ಯವಾದಂತಹ ಒಂದು ಪೌಷ್ಟಿಕಾಂಶಗಳನ್ನ ತುಂಬಿರುವಂತಹ ಒಂದು ಇದು ಎಲೆ, ಕಾಯಿ, ಹೂವು 3 ಸಹಿತಾಗಿ ಆಹಾರ ಯೋಗ್ಯವಾದಂಥದ್ದು. ಆಹಾರಕ್ಕೆ ಉಪಯೋಗಿಸ್ಬೋದು. ಇದರ ತೊಗಟೆ ಬೇರು ಸಹಿತಾಗಿ ಔಷಧೀಯವಾಗಿ ಉಪಯೋಗಿಸುವಂಥದ್ದು. ಇದರ ಒಂದು ಈ ಎಲೆಯ ಪೌಡ್ರಿಗೆ ಒಣಗಿಸಿ, ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿದಾಗ ಮಿಕ್ಸರ್ಲ್ಲಿ ಹಾಕಿ ಪುಡಿ ಮಾಡಿ ಗಾಳಿಸ್ಕೋಬೇಕು. ಆ ಪೌಡ್ರಿಗೆ ಒಂದು 100 ಗ್ರಾಮಿಗೆ 500 ರೂಪಾಯಿ ಇದೆ. ಇದೇ ಎಲೆ ಪುಡಿ, ಮುರಿಂಗಾ ಪೌಡರ್ ಅಂತೇಳಿ. ಇದು ಮನೇಲಿ ಮಾಡ್ಕೋಬಹುದು, ಏನು ತಲೆ ಬಿಸಿ ಇಲ್ಲ. ಇದು ನೋಡಿ ಹೆಂಗೆ ಬೆಳೆದಿದೆ ಅಂತೇಳಿ. ನಾವು ಇಷ್ಟೇ ಮಣ್ಣಲ್ಲಿ ಬೆಳೆದಿರೋದು. ಇದೆಷ್ಟು? 1 ಅಡಿ ಮಣ್ಣಿದೆ, 1.5 ಅಡಿ ಮಣ್ಣಿದೆ ಅಷ್ಟೇ. 1 ಅಡಿ ಆಗಲ್ಲ, 1.5 ಅಡಿ ಮಣ್ಣು. ಇದ್ರಲ್ಲಿ ಆರಾಮ್ ಬೆಳಿಬಹುದು. ಇದು ನೋಡು, ಇದೊಂದು ದಾಸವಾಳ. ಸಾರು ಮಾಡಬಹುದು, ಮಜ್ಜಿಗೆ ಹುಳಿ ಮಾಡಬಹುದು, ಅನಂತರ ನುಗ್ಗಿ ಹೂವಿನಿಂದ ಪಲ್ಯ ಮಾಡಬಹುದು, ನುಗ್ಗಿ ಎಲೆಯಿಂದ ತಂಬಳಿ ಮಾಡಬಹುದು, ಸಾರು ಮಾಡಬಹುದು, ಮಸಪ್ ಸಾರು ಅಂತ ಮಾಡ್ತಾರಲ್ಲ ಅದು ಮಾಡಬಹುದು, ಪಲ್ಯ ಮಾಡಬಹುದು. ಇದೆಲ್ಲ ಬಹಳ ಈಗ ನಮ್ಮ ಹೆಣ್ಮಕ್ಳ ಹತ್ರ ಸಿಕ್ಕಿದ್ರೆ ಒಳ್ಳೆ ಒಂದು ಈ ನುಗ್ಗಿ ಎಲ್ಲ ಬಹಳ ಒಳ್ಳೆ ಒಂದು ತರಕಾರಿ. ಇದೇನು ಗೊತ್ತಾ? ಕಾಕೆ ಹಣ್ಣು. ಚರ್ಮಕ್ಕೆ ಉಪಯೋಗ, ನಮಗೆ ಆಹಾರವಾಗಿ ನಾವು ಬಳಕೆ ಮಾಡಲಿಕ್ಕೆ ಇದರ ಸೊಪ್ಪಿನ ತಂಬಳಿ. ನಮ್ಮಲ್ಲಿ ಈಗ ನಮ್ಮ ಹವ್ಯಕರ ಅಡಿಗೆಯಲ್ಲಿ ತಂಬಳಿ ಹೆಸರಾದದ್ದು. ಮಜ್ಜಿಗೆ ತಂಬಳಿ ಅಂತೇಳಿ ಮಜ್ಜಿಗೆ ಹಾಕಿ ಒಗ್ಗರಣೆ ಹಾಕಿ ಮಾಡುವಂಥದ್ದು. ಇದನ್ನು ನಾವು ಬೆಳ್ಕೋಬಹುದು. ಇದು ನೋಡಿ, ದಂಟಿನ ಸೊಪ್ಪು. ಇದು ನೋಡು, ದಂಟಿನ ಸೊಪ್ಪು, ಹಸಿರು ದಂಟಿನ ಸೊಪ್ಪು.
ಇದರಲ್ಲಿ ವೆರೈಟಿ ಹಸಿರು, ಪಿಂಕು, ಕೆಂಪು, ಬಿಳೆ, ಬಹಳ ವೆರೈಟಿ ಇದೆ. ಇದು ಸಹಿತ ನಮ್ಗೆ ಒಳ್ಳೆ ಒಂದು ಪೌಷ್ಟಿಕಾಂಶಯುಕ್ತ ಆದಂತ ಒಂದು ಇದನ್ನ ನಾವು ಆರಾಮಾಗಿ ನಮ್ಮ ಇದರಲ್ಲಿ ಟೆರೇಸ್ ಮೇಲೆ ಬೆಳ್ಕೋಬಹುದು. ಇದು ಯಾವ್ದಿದು ಗೊತ್ತಾ? ಸಂಬಾರ್ ಸೊಪ್ಪು. ಇದು ಒಳ್ಳೆ ಒಂದು ಈಗ ಥಂಡಿ ಕಫಕ್ಕೆ ಬಹಳ ಒಳ್ಳೆಯವಾದಂತ ಒಂದು ಔಷಧಿ. ನಮ್ಮಲ್ಲಿ ಈಗ ಆಹಾರನೇ ಔಷಧಿಯಾಗಿ ಬಳಸುವಂತ ಒಂದು ಪದ್ಧತಿ. ಔಷಧಿ ಬೇರೆ ತಗೊಳ್ಳೋಕ್ಕಾದ್ದಿಲ್ಲ. ನಮಗೆ ಅಜೀರ್ಣ ಆಯ್ತು ಅಂತಂದ್ರೆ ಇದನ್ನು ತಂಬಳಿ ಮಾಡ್ಕೊಂಡು ಅನ್ನಕ್ಕೆ ಹಾಕೊಂಡು ಊಟ ಮಾಡ್ಬೋದು. ಅನ್ನಕ್ಕೆ ವ್ಯಂಜನನೂ ಆಯ್ತು, ಕಲಸೋದಕ್ಕೂ ಆಯ್ತು. ತಂಬಳಿ ಸಾರಿನ ಬದಲಿಗೆ ತಂಬಳಿ ಮಾಡ್ಬೋದು, ಚಟ್ನಿ ಮಾಡ್ಬೋದು. ಆನಂತರ ಇದರ ಈ ಥಂಡಿ ತಲೆನೋವು ಬಂದ್ರೆ ಇದನ್ನ ಸ್ವಲ್ಪ ಇದ್ರ ಮೇಲೆ ಇಟ್ಟು, ಬಂಡಿ ಮೇಲೆ ಇಟ್ಟು ಬಾರಿಸಿಬಿಟ್ಟು ಅದನ್ನ ಇದು ಮಾಡಿ ಹಿಂಡಿದ್ರೆ ರಸ ಬರ್ತದೆ. ಆ ರಸವನ್ನು ತಲೆಗೆ ಹಾಕೊಂಡ್ರೆ ಇದು ತಲೆನೋವು, ಥಂಡಿಯಿಂದ ಬಂದ ತಲೆನೋವು ಕಡಿಮೆ ಆಗ್ತದೆ. ಇದೇನು ಗೊತ್ತಾ? ಇದು ನೋಡು, ಇದು ಬಜೆ ಬೇರು ಅಂತೇಳಿ, ಬಜೆ ಬೇರುಗಳಂಥದ್ದು. ಈಗ ಚಿಕ್ಕ ಮಕ್ಕಳಿಗೆ ಪ್ರತಿಯೊಂದು ಮನೆಯಲ್ಲೂ ನಮ್ಮೊಂದು ಈ ಹವ್ಯಕರಲ್ಲಂತೂ ಪ್ರತಿಯೊಬ್ಬರಿಗೂ ಚಿಕ್ಕವರಿರುವಾಗ ಅದೊಂದು ವಾರಕ್ಕೊಮ್ಮೆ, ಪ್ರತಿ ರವಿವಾರನೋ ಅಥವಾ ಬುಧವಾರ ಇದನ್ನ ಉಪಯೋಗಿಸೋದು ಒಂದು ವಾಡಕೆ. ಇದರ ಬೇರು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನ ಒಂದು ಸ್ವಲ್ಪ ಗಂಧಗಲ್ಲಿನಲ್ಲಿ ತೆಗೆದುಬಿಟ್ಟು ಒಂದಿಷ್ಟು ಒಂದು ಕಾಲು ಚಮಚೆಯಷ್ಟು ಅದರ ಗಂಧ, ಆನಂತರ ಕಾಳುಮೆಣಸು ಅಂದ್ರೆ ಕಾಳುಮೆಣಸಲ್ಲ, ಮರಮೆಣಸು ಅಂತೇಳಿ ಇನ್ನೊಂದು ಬರ್ತದೆ, ಕಾಡಲ್ಲಾಗುವಂಥದ್ದು. ಅದು ಎರಡನ್ನೂ ಕೂಡಿಸಿ, ಆನಂತರ ಹಿಪ್ಪಲಿ, ಅದು ತ್ರಿಕುಟು ಅಂತೇಳಿ ಬರ್ತದೆ. ಕಾಳುಮೆಣಸು, ಹಿಪ್ಪಲಿ ಮತ್ತು ಶುಂಠಿ, ಅದು ತ್ರಿಕಟು ಅಂತೇಳಿ. ಅವೆಲ್ಲ ಔಷಧೀಯ ಮತ್ತು ಸಾಂಬಾರ ಎರಡೂ ಹೌದು. ಅಷ್ಟೊಂದು ನಮ್ಮ ಒಂದು ಈ ಅಡಿಗೆ ಮಹತ್ವನು ಅಷ್ಟೊಂದು ಇದಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವು. ನಾವು ದೇವರಿಗೆ ಆ ಪೇಟೆಯಿಂದ ತರೋ ಹೂವು ಎಲ್ಲೆಲ್ಲೋ ಇಟ್ಟಿರ್ತಾರೆ, ತಲೆ ಮೇಲೆ ಹೊತ್ತಿರ್ತಾರೆ. ನಾವು ಮನುಷ್ಯರ ತಲೆ ಮೇಲೆ ಹೊತ್ತಿರುವಂತ ಹೂವನ್ನೇ ಮತ್ತೆ ತಿರುಗಿ ದೇವರಿಗೆ ಹಾಕೋದು. ಅದಲ್ಲ, ನಾವೇ ಬೆಳ್ಕೊಂಡ್ರೆ ಅದು ಶ್ರೇಷ್ಠ. 4 ಹೂವು ಬೆಳ್ಕೊಳ್ಳಿ ಪರವಾಗಿಲ್ಲ, ಆ ಹೂವು ಹಾಕೋದಕ್ಕಿಂತ ಈ ಹೂವು ಶ್ರೇಷ್ಠ. ಇನ್ನು ಇದು ನೋಡು, ಎಷ್ಟು ಚಂದ ಕಂಡಾಗ ನಿನ್ನ ಮನಸ್ಸಿಗೆ ಏನಾಯ್ತು? ಖುಷಿ ಆಯ್ತು. ಈ ಖುಷಿ ಆಗೋದ್ರಿಂದ ನಮ್ಮ ಮಿದುಳಿನ ಮೇಲೆ ಪರಿಣಾಮ ಕೊಡುವಂತಹದ್ದು. ನಾವು ಖುಷಿ ಆದವಾಗ ಮಿದುಳು ಪ್ರಶಾಂತವಾಗಿರ್ತದೆ. ಕೆಲವೊಂದಷ್ಟು ಹೂವುಗಳು, ಕೆಲವೊಂದಷ್ಟು ಬಣ್ಣಗಳು, ಈಗ ಈ ಬಣ್ಣ ಪ್ರತಿ ಬೇರೆ ಬೇರೆ ಬಣ್ಣನೇ ಇರ್ತದೆ ಹೂವು. ಆ ಹೂವುಗಳ ಬಣ್ಣ ಸಹಿತ ನಮ್ಮ ಮೇಲೆ ಹೆಚ್ಚಿನ ಒಂದು ಪರಿಣಾಮ ಕೊಡುವಂಥದ್ದು, ನಮ್ಮ ಒಂದು ಮನಸ್ಸಿನ ಮೇಲೆ ಅಂತ ಒಂದು ಇದನ್ನ ನಾವು ಟೆರೇಸಲ್ಲಿ ಬೆಳ್ಕೊಂಡ್ರೆ ಒಂದು 10-15 ನಿಮಿಷ ದಿನದಲ್ಲಿ ಹೂವು ಕೊಯ್ಲಿಕ್ಕೆ ಬಂದಾವಾಗಲೇ ದೇವ್ರ ಪೂಜೆ ಅಂತೂ ಮಾಡಬೇಕಿದ್ರೆ ಹೂವು ಕೊಯ್ಲಿಕ್ಕೆ ಬಂದಾವಾಗಲೇ ಒಂದೊಂದು ತೊಟ್ಟು ನೀರು, ಭಾಳ ಏನು ಬೇಕಾಗುದಿಲ್ಲ. ಒಂದೊಂದು ಗಿಡ 1 ಲೀಟ್ರ್ ನೀರು ಬಿಡಬಹುದು ಒಂದು ದಿವಸದಲ್ಲಿ, ಅದಕ್ಕಿಂತ ಹೆಚ್ಚು ಅವಶ್ಯಕತೆ ಇಲ್ಲ. ಇದು ನೋಡುದು, ಇದು ಬೋನ್ಸಾಯಿ. ಇದು ಬೋನ್ಸಾಯಿ ಸಾಮಾನ್ಯ ಒಂದು ಹೆಚ್ಚು ಕಡಿಮೆ ಒಂದು 20 ವರ್ಷದ ಗಿಡ. ಇದು ಜಪಾನ್ನಲ್ಲಿ ಅದು ಮೂಲತಃ ಬೋನ್ಸಾಯಿ ಅಂತೇಳಿ ಬಂದಿರೋದು ಜಪಾನ್ನಿಂದಾನೇ ಬಂದಿರುವಂತ ಒಂದು ಕಲೆ. ಇದು ನಾವು ತಗೊಳ್ಳಿಕ್ ಹೋದ್ರೆ ಸಾಮಾನ್ಯ 6,000-8,000 ಸಾವಿರ. ಈ ಟೆರೇಸ್ ಗಾರ್ಡನ್ನು ಯಾಕೆ ಮಾಡಬೇಕು? ನಾವು ಶುದ್ಧವಾದಂತ ತರಕಾರಿ, ನಮ್ಗೆ ಬೇಕಾದಂತ ಒಂದು ಶುದ್ಧವಾದಂತ ತರಕಾರಿಯನ್ನ ನಾವು ಸಾಕಷ್ಟು ಬೆಳ್ಕೋಬಹುದು ಟೆರೇಸ್ನಲ್ಲಿ. ಇದು ನೋಡು, ಟೊಮಾಟೊ ಹೆಂಗ್ ಬಂದಿದೆ ಅಂತೇಳಿ ನಾವೇ ಬೆಳೆದಿರೋದು. ಇದಕ್ಕೇನು ಬಹಳ ಏನು ಶ್ರಮ ಹಾಕಿದ್ದಿಲ್ಲ. ಇದು ಈ ತರ ಬರ್ತದೆ. ನಾವು ಸಹಿತ ಆರಾಮ್, ಏನು ಒಂದು ಬಕೆಟ್ ಮಣ್ಣು, ಅದರಲ್ಲಿ ಒಂದು ಬಾರಿ ಹಾಕ್ಬಿಟ್ರೆ, ಒಂದು ಬಾರಿ ತಂದ್ಕೊಂಡ್ರೆ ಮಣ್ಣ, ಅದು ಬಹಳ ಬಾರಿ ಬೆಳಿಬಹುದು. ಒಂದು ಕೊಳತಿರ್ಗಿರೋ ಹಣ್ಣನ್ನ ನಾವು ಹಾಕಿದ್ರೆ ಬೀಜ ಬೇಕಾದಷ್ಟು ಸಿಗುತ್ತೆ. ಜಾಸ್ತಿ ಏನ್ ಬೇಕಾಗಲ್ಲ. ಇಲ್ಲಿ ನೋಡು, ಇಷ್ಟೇ ನೆಲದಲ್ಲಿ ಒಂದು ಅರ್ಧ ಅಡಿ ಜಾಗದಲ್ಲಿ ತಯಾರಾಗಿದೆ ಅದು. ಇದು ನಮ್ಗೆ ಇದಾಗಿ ಏನು ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹದ್ದೊಂದು, ಆನಂತರ ರೋಗರಹಿತವಾದ, ಔಷಧಿ ಮುಕ್ತವಾದ
ರಾಸಾಯನಿಕ ಮುಕ್ತ ತರಕಾರಿ. ಈಗ ಯಾವುದೇ ತಗೊಂಡ್ರು ರಾಸಾಯನಿಕ ಹಾಕದೇ ಇರೋರು ಯಾವುದೂ ಇಲ್ಲ. ಇದು ನೋಡು, ಇಲ್ಲಿ ನಾವು ಇದ್ರ ಬೆಳಿಬಹುದು, ಒಂದೆಲ್ಗ, ಇದು ಬುದ್ಧಿಯ ಮೇಲೆ ಪರಿಣಾಮ ಕೊಡುವಂತಹದ್ದು. ಒಂದೆಲ್ಗ ಬೆಳಿಬಹುದು, ಟೊಮಾಟೊ ಬೆಳಿಬಹುದು, ಶುಂಠಿ ಬೆಳಿಬಹುದು, ಅರಿಶಿನ ಬೆಳಿಬಹುದು. ಈಗ ಟೆರೇಸ್ ಗಾರ್ಡನ್ ಅಂದ್ರೆ ಒಂದು ತುಳಸಿ ಗಿಡ ಇರಲೇಬೇಕಾಗಿರೋದು. ನಾವು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ತುಳಸಿ ಎಲೆ ಇಟ್ಟು ತೀರ್ಥ ಮಾಡ್ಕೊಂಡು ಅದನ್ನು ಕುಡಿಲೇಬೇಕಾದಂಥದ್ದು. ಅದರಿಂದ ನಮ್ಗೆ ಬಹಳ ಒಂದು ಉಪಯೋಗ ಇರುವಂತಹದ್ದು ತುಳಸಿ ಗಿಡ. ಇದು ನೋಡಿ, ಹಲಸಿನ ಗಿಡನು ಸಹಿತ ಮಾಡಬಹುದು ಇಲ್ಲಿ. ಹೌದು, ಹಲಸಿನ ಗಿಡ ಸಹಿತ ನೋಡು, ಇಲ್ಲಿ ನೋಡು, ಹಲಸಿನ ಗಿಡ ಇದು ಬಂದಿದೆ ನೋಡು, ಕಾಯಿ ಬಂದಿದೆ. ಕೈಯಲ್ಲಿ ಮುಟ್ಬಿಡ ಕಾಯಿ ಬಂದಿರೋದು. ಇದು ನಮಗೆ ಫ್ರೀಯಾಗಿ ಸಿಗುವಂತ ಒಂದು ತರಕಾರಿ. ಕಸಿ ಗಿಡ ಕಾಯಿ ಬರ್ತದೆ. ಇದು ನಮಗೆ ಫ್ರೀಯಾಗಿ ಸಿಗುವಂತ ತರಕಾರಿ. ಇದು ನೋಡು, ತನ್ನಿಂದ ತಾನೇ ಹುಟ್ಟುವಂತಹದ್ದು. ಇದು ಇಲಿ ಕಿವಿ ಸೊಪ್ಪು ಅಂತದ್ದು. ಇದನ್ನ ತಿನ್ನೋದ್ರಿಂದ ಈ ಜಂತು ಹುಳುಗಳು, ಹೊಟ್ಟೆಯಲ್ಲಿ ಆಗಿರುವಂತ ಹುಳುಗಳಿಗೆ ಮಾರಕವಾದಂತಹದ್ದು. ಇದ್ರ ತಂಬಳಿ ಮಾಡ್ಕೊಂಡು ತಿನ್ನೋದ್ರಿಂದ. ಇದು ನೋಡು, ಎಲ್ವರೆಗೆ ಅಂತೇಳಿ ಎಷ್ಟೆಲ್ಲ ಗಿಡಗಳು ಬೆಳಿಬಹುದು ನಾವು. ಇದೆಲ್ಲ ಯಾವುದೇ ಸಮಸ್ಯೆ ಇಲ್ಲದೆ, ನಮ್ಗೆ ಯಾವುದೇ ಶ್ರಮ ಇಲ್ಲದೇ ಬರುವಂತ ತರಕಾರಿ ಇದೆಲ್ಲವ. ಇದು ದೇವರಿಗೆ ಹೂವು ಮಾಡ್ಕೋಬಹುದು, ನಮ್ಗೆ ಬೇಕಾದಷ್ಟು ಹೂವು ಮಾಡ್ಕೋಬಹುದು. ಆನಂತರ ದೇವ್ರ ಪೂಜೆಗೆ ಬಿಲ್ಪತ್ರೆ ಗಿಡ ಅದನ್ನು ಮಾಡ್ಕೋಬಹುದು. ಇಲ್ಲಿ ನೋಡು, ಬದನೆ ಗಿಡ. ಇದು ನಮ್ಗೆ ಯಾವುದೇ ರಾಸಾಯನಿಕ ಇಲ್ಲದೆ ಸಿಗುವಂತಹದ್ದು. ಟೆರೇಸ್ ಗಾರ್ಡನ್ ಉಪಯೋಗನೇ ಏನಪ್ಪಾ ಅಂತಂದ್ರೆ, ನಾವು ರೋಗ ಮುಕ್ತ ತರಕಾರಿ, ರಾಸಾಯನಿಕ ಮುಕ್ತ ತರಕಾರಿ. ನಾವು ರಾಸಾಯನಿಕ ತಿನ್ನೋದ್ರಿಂದಾನೇ ನಾವು ದುರ್ಬಲ ಆಗ್ತಾ ಇರುವಂತದ್ದು. ಇದ್ರ ಅವಶ್ಯಕತೆ ನಮ್ಗಿದೆ ಇವಾಗ. ಅದನ್ನು ನಾವೇ ಬೆಳ್ಕೊಂಡ್ರೆ ಇಷ್ಟೇ ಜಾಗದಲ್ಲಿ ಎಷ್ಟೆಲ್ಲ ಗಿಡ ಬೆಳಿಬಹುದು ನೋಡಿ. ನಾವು ಎಷ್ಟೇ ಗಿಡ ನೋಡು, ಜೇನು ಸಹಿತ ಬರ್ತದೆ ಹೂವಿಗೆ. ಇದು ನೋಡು, ರಾಮಫಲ ಗಿಡ, ರಾಮಫಲ ಹಣ್ಣಿನ ಗಿಡ, ಬಹಳ ಒಳ್ಳೆ ಹಣ್ಣು ಅದು. ಇಲ್ಲಿ ನೋಡು, ಮೂಲಂಗಿ ನಾವು ಬೆಳ್ಕೋಬಹುದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡು. ರಾಮಫಲ ಹಣ್ಣು ಬಂದ್ರೆ ನಾವು 8 ದಿವಸಕ್ಕೆ ಒಂದು ಹಣ್ಣು ಸಿಕ್ಕಿದ್ರು ಸಾಕು ನಮ್ಗೆ. ಅದಕ್ಕೆ ನಾವು ಬಹಳ ಕೆಲಸ ಮಾಡಿದ್ದಿಲ್ಲ. ಇದು ನೋಡು, ಸೀತಾಫಲ, ಇದನ್ನು ಬೆಳ್ಕೋಬಹುದು. ಇದು ಸಹಿತವಾಗಿ ಮೊಗ್ಗು ಬಂದಿತ್ತಪ್ಪ. ಇದು ಸೇಬು ಟೈಪನೇ ಸೀತಾಫಲ ಅನ್ನೋದು. ದೇವರಿಗೆ ದೂರ್ವೆ ಬೆಳ್ಕೋಬಹುದು, ತುಳಸಿ, ದೂರ್ವೆ, ಪತ್ರೆ ಇವನ್ನೆಲ್ಲ ಬೆಳ್ಕೋಬಹುದು. ಮೂಲಂಗಿ, ಅನಂತರ ಅದು ದಾಸವಾಳ. ದಾಸವಾಳ ಬಹಳಷ್ಟು ವಿಧ ಇದೆ. ಅದು ಇಲ್ಲಿ ನೋಡು, ಲೋಳೇಶ್ವರ. ಇದು ಪ್ರತಿಯೊಂದು ಮನೆಯಲ್ಲೂ ಇರಲೇಬೇಕಾದ್ದು. ಹಳೆ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇರುವಂತಹದ್ದು. ಇದು ಹೊಟ್ಟೆಲಾಗಿರ್ತಕ್ಕಂಥ ಅಲ್ಸರಿಗೆ ಬರ್ತದೆ, ದೇಹ ತಂಪುಗೊಳಿಸುವಂತಹದ್ದು. ಹೀಟ್ ಆಯ್ತು ಅಂತಂದ್ರೆ ತಲೆಗೆ ಇದನ್ನ ಎಲೆ ಕಟ್ ಮಾಡಿ ಅದನ್ನು ಬಿಡಿಸ್ಕೊಂಡು ತಲೆಗೆ ಕಟ್ಕೋಬಹುದು. ಆನಂತರ ಸ್ಕಿನ್ ಸ್ಪೆಷಲಿಸ್ಟ್ ಅಂತಾನೆ ಇದಕ್ಕೆ ಒಂದು ಹೇಳಿಕೆ ಇದೆ. ಇನ್ನೊಂದು ಅಂದ್ರೆ, ಈ ಸುಟ್ಟು ಗಾಯಕ್ಕೆ ಇದನ್ನು ಹಚ್ಚಿ ಏನ್ ಮಾಡ್ಬೋದು. ಎಲ್ಲಾದ್ರೂ ಬಿದ್ದು ಜರಿದು ಹೋದ್ರೆ, ಚರ್ಮ ಸುಲ್ದು ಹೋದ್ರೆ ಅದಕ್ಕೆ ಹಚ್ಚಬಹುದು. ಕಡ್ದು ಗಾಯ ಆದ್ರೆ, ಹೊಲಿಗೆ ಹಾಕುವಂತ ಗಾಯಗಳನ್ನು ಸಹಿತ ಅಗ್ದಿ ಲಘುನೆ ಹೊಲಿಗೆ ಇಲ್ದೇನೆ ಇದು ಗುಣ ಮಾಡುವಂತ ಒಂದು ಶಕ್ತಿ ಈ ಲೋಳೇಶ್ವರದಲ್ಲಿ ಇದೆ. ಇದು ನೋಡು, ಮೆಣಸಿನಕಾಯಿ, ಗಾಂಧಾರಿ ಮೆಣಸು ಅಂತೇಳಿ. ದೇಹಕ್ಕೆ ಈ ಹಸಿ ಮೆಣಸಿಗಿಂತ, ಎಲ್ಲಿ ಪೇಟೆಯಲ್ಲಿ ಸಿಗುವಂತ ಮೆಣಸಿನಕಾಯಿಗಿಂತ ಇದು ದೇಹಕ್ಕೆ ಬಹಳ ಒಳ್ಳೆಯದು. ಇದು ಹಸಿ ಮೆಣಸು ಕಿಡ್ನಿ ಸ್ಟೋನ್ ಅನ್ನು ಜಾಸ್ತಿ ಮಾಡ್ತದೆ ಅಂತೇಳಿ ಹೇಳಿಕೆ ಇದೆ. ಕಿಡ್ನಿ ಸ್ಟೋನ್ ಇರುವಂತರು ಹಸಿ ಮೆಣಸು ತಿನ್ನಬಾರ್ದು ಅಂತೇಳಿ. ಇನ್ನೊಂದು ಹೊಟ್ಟೆ ಉರಿ ಮಾಡ್ತದೆ ಹಸಿ ಮೆಣಸು. ಇದ್ರ ಸಂಗಡ ಈ ಹಸಿ ಗಾಂಧಾರಿ ಮೆಣಸನ್ನ ಜಪ್ಪಿ, ಈಗ ನಾವು ಹಿಂದೆ ಕೆಲಸ ಮಾಡಬೇಕಿದ್ರೆ ಕೊಡ್ಲಿ ಕತ್ತಿಯಿಂದ ಗಾಯ ಆಗ್ತಾ ಇತ್ತು. ಆವಾಗ ಇದನ್ನ ಜಜ್ಜಿ ಕೊಬ್ಬರಿ ಎಣ್ಣೆ ಹಾಕೊಂಡು ಪಟ್ಟು ಹಾಕಿ ಮೇಲಿಂದ ಕಟ್ಟಿಬಿಟ್ರೆ ಹೊಲಿಗೆ ಹಾಕುವಂತ ಗಾಯ 2 ತಿಂಗಳ 3 ತಿಂಗಳ ಗುಣ ಆಗ್ಲಿಕ್ಕೆ ಬೇಕಾಗುವಂತ ಗಾಯ ಅಷ್ಟೇ 1 ತಿಂಗಳಿನ ಒಳಗಡೆ
ತಿಂಗಳದ ಒಳಗಡೆ ಮಾಯ್ದು ಹೋಗುವಂಥದ್ದು ಅಂತ ಒಂದು ಶಕ್ತಿ. ನಂಜು ಉರಿ ತೆಗೆಯುವಂತ ಆಗಲ್ವಾ ಹಾಕಿದ ತಕ್ಷಣ? ಹಸಿಗಾಯಕ್ಕೆ ಹಾಕಿದ್ರೆ ಉರಿ ಆಗೋದಿಲ್ಲ, ಖಾಲಿ ಮೈಗೆ ತಿಕ್ಕಿದ್ರೆ ಉರಿ ಆಗ್ತದೆ. ಅದು ಚಿಟಮೆಣಸು ಅಂತಾನೆ ಅದು. ಆದ್ರೆ ಹಸಿಗಾಯಕ್ಕೆ ಹಾಕಿದ್ರೆ ಏನೂ ಉರಿ ಆಗೋದಿಲ್ಲ. ಅಷ್ಟೊಂದು ನಂಜು ತೆಗೆಯುವಂತ ಒಂದು ಶಕ್ತಿ. ಈಗ ನಮ್ಗೆ ಮೊದಲು ತೋಟದಲ್ಲಿ ತಿರುಗಿದವಾಗ, ಮಲೆನಾಡಲ್ಲಿ ತೋಟದಲ್ಲಿ ತಿರುಗಿದವಾಗ ಕಾಲಿಗೆ ನಂಜಾಗ್ತಿತ್ತು, ತುರ್ಕೆ ಬರುವಂತದ್ದು, ರಾತ್ರಿ ನಿದ್ದೆ ಕೊಡೋದಿಲ್ಲ. ಆವಾಗ ಇದನ್ನ ಒಂದು ಮೆಣಸು ತಗೊಂಡು ತಿಕ್ಕಿ ಬಿಡುದು ಅಲ್ಲಿ. ಅವಾಗ ಆ ತುರ್ಕೆ ಮತ್ತು ಇದ್ರ ಉರಿ ಎರಡೂ ಸೇರೋದ್ರೊಳಗೆ ಅದು ಕಡಿಮೆ ಆಗೋದ್ರೊಳಗೆ ನಮಗೆ ನಿದ್ದೆ ಬಂದ್ಬಿಡೋದು. ಆರಾಮ್ಸೆ ನಾವು ನಿದ್ದೆ ಮಾಡ್ಬೋದು. ಅಷ್ಟೊಂದು ಇದು. ಈಗಾದ್ರೆ ಇಡೀ ರಾತ್ರಿ ತುರಿಸ್ತಾನೆ. ಹಾ, ತುರಿಸ್ತಾನೆ ಇರೋದು. ಇನ್ನು ನೋಡು, ಬಸಳೆ ಗಿಡ ಬೆಳ್ಕೋಬಹುದು ನಾವು. ಬಸಳೆ ಇದು ಸಹಿತ ದೇಹಕ್ಕೆ ಬಹಳ ತಂಪು ಕೊಡುವಂತದ್ದು. ಇದು ನೋಡು, ಹಾಗ್ಲ ನೋಡು, ಕಾಯಿ ಬಂದಿದೆ ನೋಡಿ ಇಲ್ಲಿ. ಹಾಗ್ಲನ್ನು ಸಹಿತ ಆರಾಮ್ಸೆ ಬೆಳ್ಕೋಬಹುದು ನಾವು. ಮಿಡಿ ಆಗಿದೆ ನೋಡಿ ಇಲ್ಲಿ. ಮುಟ್ಟಿದ್ರೆ ಹಾಳಾಗ್ತದೆ. ನೋಡು, ಟೊಮಾಟೊ ಇದು ರೋಡ್ ಸೈಡ್ ಅಲ್ಲಿ ಹುಟ್ಟಿರೋ ಗಿಡ ತಂದು ಹಾಕಿದ್ದಿದು. ಒಂದು ಕೆಜಿ ಕಾಯಿ ಕೊಟ್ಟರೆ ಸಾಕು ನಮಗೆ. ಎಲ್ಲರೂ ಇರುವಂತ ಜಾಗದಲ್ಲೇ, ಕಡಿಮೆ ಜಾಗದಲ್ಲೂ ಸಹಿತ ಬೆಳೆಸುವಂತಹ ಒಂದು ತರಕಾರಿಗಳನ್ನ ಈಗ ಇಲ್ಲಿ ಇಷ್ಟೆಲ್ಲ ಕಾಣಿಸಿದ್ದೇನೆ. ಇದರಲ್ಲಿ ಕೆಲವೊಂದಷ್ಟು ಆದ್ರೂ ಬೆಳ್ಕೊಂಡು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ.